ಕಾಟೇರ ಮೂವಿ ನೋಡಿದ್ರೆ ಹೇಗೆ ಅನಿಸ್ತು ಅಂತ ಮೂವಿ? ಸರ್ ನಮಗೆಲ್ಲ ಖುಷಿ ಆಯಿತು ಕಾಂತಾರ ಮೂವಿ ಎಲ್ಲ ನೋಡಿಬಿಟ್ಟು. ಇದೆಲ್ಲ ಫ್ಯಾಮಿಲಿ ಬಂದುಬಿಟ್ಟು ನೋಡೋ ಮೂವಿ ಎಲ್ಲ ಸಖತ್ತಾಗಿದೆ. ಆದಷ್ಟು ಬೇಗ ಎಲ್ಲರೂ ಡಿ ಬಾಸ್ ಅಭಿಮಾನಿಗಳು ಯಾರಾದರೂ ಇದ್ದರೆ ಈ ಮೂವಿ ಮಿಸ್ ಮಾಡಲಾರ್ದೆ ಖಂಡಿತ ನೋಡಿ. ಇದು ಯಾಕೆಂದರೆ ಎಲ್ಲ ಮೂವಿ ಚೆನ್ನಾಗಿ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಅಭಿಮಾನಿಗಳಿಂದ ಕಾಯ್ತಾ ಇದ್ವಿ. ಅವರು ಇವಾಗ ಓರಿಯನ್ ಮಾಲ್ದಲ್ಲಿ ಬಂದಿದ್ದಾರೆ, ಬಂದುಬಿಟ್ಟು ಅವರು ವಿಸಿಟಿಂಗ್ ಅಂತ ಬಂದಿದ್ದಾರೆ. ಇಲ್ಲಿ ಎಲ್ಲ ನೋಡಿದ್ದಾರೆ ಸರ್ ಇವಾಗೆಲ್ಲ. ಅದೆಲ್ಲ ಬಂದುಬಿಟ್ಟು ನಾವು ಅವ್ರಿಗೋಸ್ಕರ ವೇಟಿಂಗ್ ಮಾಡ್ತಾಯಿದ್ವಿ. ಅವ್ರು ಬಂದಮೇಲೆ ನಾವು ಸ್ವಲ್ಪ ಎಲ್ಲ ನೋಡಬೇಕು ಅಂದ್ಬಿಟ್ಟು ನಾವು ನಮ್ಮದು ಪ್ರಾಪರ್ ಬಂದುಬಿಟ್ಟು ಕೊಪ್ಪಳ. ನಾವೆಲ್ಲ ಡಿ ಬಾಸ್ ಎಲ್ಲ ಅಭಿಮಾನಿ ಸರ್. ನಾವೆಲ್ಲ ನಮ್ಮದು ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕು ಚಿಕ್ಕದು ನಮ್ಮದು ಹಳ್ಳಿ ಅಂತಂದು ವನಸ್ಬಾಬಿ ಅಂತಂದು ಹೇಳಿ ನಮ್ಮೂರು ಪ್ರಾಪರು. ನಾವಿಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ನಮ್ಮದು ಓರಿಯನ್ ಮಾಲಲ್ಲಿ ಟ್ರಾವೆಲ್ ಡಿಸೈನರ್ ಕಡೆಯಿಂದ ನಾವು ವರ್ಕ್ ಮಾಡ್ತಾ ಇರೋದು. ನಾವು ಅಭಿಮಾನಿಗಳು ಇವರು ನಮ್ಮ ಬಾಸ್ ಬಂದಿದ್ದಾರೆ ಅಂತಗೋಸ್ಕರ ಅದಕ್ಕೆ ನಾವು ನೋಡೋಕ್ಕೆ ಕಾಯ್ತಾ ಇದ್ವಿ. ಅವರೆಲ್ಲ ಸಿಕ್ಕಿದ್ದು ನಮಗೆ ಪುಣ್ಯ. ಅದಕ್ಕೋಸ್ಕರ ನಮಗೆ ಖುಷಿ ಆಗ್ತಾ ಇದೆ. ನಿಮಗೆ ನೋಡಿದಾಗ ಮೂವಿ ನೋಡಿದಾಗ ಯಾವ ಸೀನ್ ಒಂದು ಇಷ್ಟ ಆಯಿತು, ಯಾವುದು ಮನಸ್ಸಿಗೆ ತುಂಬ ಹತ್ರ? ಸರ್ ಅದು ನಮಗೆ ಆಲ್ಟ್ಗೆ ಅಲ್ಲಿ ಟಚ್ ಮಾಡಿ ಹೊಡಿತೀರಲ್ವ, ಅಲ್ಲಿ ಸರ್ ಅಷ್ಟೇ ಮಾತ್ರ ಸರ್ ನಮಗೆ ಅದೆಲ್ಲ ಫುಲ್ ಖುಷಿಯಾಗಿ ಹೋಯ್ತು. ಅವೆಲ್ಲ ನಮಗೆ ಅದಕ್ಕೆ ಬೇದಿಲ್ಲ ಸರ್. ಬೇಜಾನ್ ನಾವೆಲ್ಲ ಮಾಡ್ತೀವಿ, ನೋಡ್ತೀವಿ. ಅವ್ರಿಗೂ ನಾವೆಲ್ಲ ಸಪೋರ್ಟ್ ಕೊಡ್ತಾ ಇದ್ವಿ. ನಿಮಗೂ ಸಹ ಎಲ್ಲ ಅವರು ಡಿ ಬಾಸ್ ಅಭಿಮಾನಿಗಳಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಒಂದು 4 ಮಾತುಗಳನ್ನು ವಿರಾಮ ಕೊಡ್ತೀನಿ. ನಿಮ್ಗೆ ಏನು ಅನಿಸ್ತಂತ ಸಿನಿಮಾ ನೋಡಿದಾಗ? ನಾವು ದರ್ಶನ್ ಸರ್ ಅಣ್ಣ ಅಂತಂದರೆ ಆ ಮೂವಿ ನೋಡಲಿಕ್ಕೆ ನಮಗೆ ಭಾಳ ಇಂಟ್ರೆಸ್ಟ. ಅವ್ರದ್ದು ನೋಡ್ಬೇಕಂದ್ರೆ ಎಲ್ಲ ಕುಟುಂಬ ಸ್ನೇಹಿತ ನೋಡ್ಬೋದು. ನಮಗೆ ಯಾವಲ್ಲಿದ್ದರೂ ಅವ್ರದ್ದು ಮೂವಿ ನೋಡಲಿಕ್ಕೆ ಇಂಟ್ರೆಸ್ಟ. ಇದು ಅಂಕರೆ ಸಖತ್ ಬರ್ತಾ ಇದೆ. ನಿಮ್ಗೆ ಏನು ಇಷ್ಟ ಆಯ್ತು ಅಂತ ಕಾಟೇರದಲ್ಲಿ? ಎಲ್ಲ ನೋಡೋಕ್ಕಂದ್ರೆ ಎಲ್ಲದೂ ಇಷ್ಟ ಇದೆ ಅದರಲ್ಲಿ. ಅವ್ರದ್ದು ಎಲ್ಲ ಆ್ಯಕ್ಟ್ರ್ ನೋಡ್ಬೇಕಾದ್ರೆ, ಅವ್ರು ಮಾತಾಡೋದು ಆ್ಯಕ್ಟ್ರ್ ಎಲ್ಲ ಕಲಿಬೇಕಾದ್ರೆ ಅವ್ರನ್ನ ಮೂವಿ ನೋಡಲೇಬೇಕು ನಾವು. ಅವ್ರು ಬರ್ತಾರೆ ಅನ್ನೋದಕ್ಕೋಸ್ಕರ ಜನ ಹಿಡಿಸ್ತಾ ಇಲ್ಲ ಓರಿಯನ್ ಮಾಲಲ್ಲಿ. ಅಷ್ಟೊಂದು ಜನ ಕಾಯ್ತಾ ಇದ್ದಾರೆ ಅವ್ರು ನೋಡಲಿಕ್ಕೆ. ಯಾಕಂದರೆ ಅವ್ರ ಮೂವಿ ಅಂದರೆ ಅಷ್ಟು ಜನರಿಗೆ ಇಷ್ಟ. ಹಾಂ, ಡಿ ಬಾಸ್ ಅಭಿಮಾನಿ. ಅವ್ರ ಮೂವಿ ಎಷ್ಟಿದ್ರೂ ನಮಗೆ ಅದನ್ನು ಒಂದೇ ಬಿಡಲ್ಲ, ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲ ಮೂವಿ ನೋಡ್ತೀವಿ. ಅವರು ನಮ್ಮ ಊರಲ್ಲಿದ್ದರೆ ನಾವು ಕೊಪ್ಪಳ ಯಲಬುರ್ಗ ತಾಲೂಕು ವನಸ್ಬಾಯಿ ಗ್ರಾಮ, ಅಲ್ಲಿ ಯಾವಲ್ಲಿದ್ದರೂ ಮೂವಿ ನೋಡ್ಕೊಂಡೇ ನಾವು ಹೋಗೋದು. ಅವ್ರದ್ದು ಬಿಡುಗಡೆ ಆದಮೇಲೆ ನಾವು ಎಲ್ಲ ನೋಡ್ತೇವೆ ಮೂವಿನ. ಹಾಂ, ಒಂದು ಮೂವಿ ಬಿಡಲ್ಲ ಅವರು. ತುಂಬ ಖುಷಿ ಆಯ್ತು ನಿಮಗೆ ನೋಡಿ? ಚೆನ್ನಾಗಿ ಖುಷಿ ಆಗುತ್ತೆ ರೀ. ಇದು ಓರಿಯನ್ ಮಾಲಲ್ಲಿ ಅವ್ರು ನೋಡ್ಬೇಕಾದ್ರೆ ನಮಗೆ ತುಂಬ ಇಂಟ್ರೆಸ್ಟ್ ಅವರು. ಹಾಂ, ನಿಮಗೆ ಅಂದರೆ ಒಂದು ಸಿನಿಮಾದ ಥಿಯೇಟ್ರಲ್ಲಿ ಯಾರೋ ಒಬ್ಬರು ಎತ್ತನ್ನು ಕರ್ಕೊಂಡು ಬಂದಿದ್ರು ಬೆಂಗಳೂರು ಸಿನಿಮಾ ನೋಡೋಕ್ಕೆ? ಇಲ್ಲ ಸರ್, ಆ ಥರ ಯಾರು ಬಂದಿದ್ರು. ಕರ್ಕೊಂಡು ಬಂದಿದ್ದು ಅಂದರೆ ಕೊಪ್ಪಳ ಸೈಡ್, ಆ ಸೈಡ್ ಕೊಪ್ಪಳ ಸೈಡ್ ರೈತರು ಸಿನಿಮಾ ನೋಡೋಕ್ಕೆ ಎತ್ತನ್ನು ಕರ್ಕೊಂಡು ಬಂದಿದ್ರು ಥಿಯೇಟ್ರಿಗೆ. ಒಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಏನು ಅನಿಸುತ್ತೆ ಇದು ನೋಡಿದ್ರೆ? ಸರ್ ನಮಗೆ ಖುಷಿ ಆಗುತ್ತೆ. ಹಂಗಂದರೆ ರೈತರ ಪರವಾಗಿ ಅಂತಂದರೆ ಆರಾಮಾಗಿ ರೈತರೆಲ್ಲ ನೋಡೋ ಪ್ರಶ್ನೆ ಎಲ್ಲ ಆರಾಮಾಗಿ ಮಾಡ್ತಾರೆ. ಏನೋ ರೈತರು ಅವ್ನಿಗೊಂದು ಇಷ್ಟ ಆಗಿದೆ ಅಂದ್ಬಿಟ್ಟು ಅವ್ನಿಗೇನೋ ಅವರು ಅಭಿಮಾನಿ ಅಂತ ಕರ್ಕೊಂಡ್ಬಂದಿರ್ತಾನೆ. ಅಂದರೆ ನಮಗೂ ಅಂದರೆ ಜಾಸ್ತಿ ನಾವು ಇಲ್ಲ ಅಲ್ಲಿರಲ್ಲ, ಹಳ್ಳಿ ಕಡೆ ಸೈಡ್. ನಮ್ಮದು ಸಿಟಿಯಲ್ಲೇ ಇರ್ತಿರೋದು ವರ್ಕ್ ಮಾಡೋದು. ಅಂದರೆ ನಾನು ಅಷ್ಟೊಂದು ಕೇರ್ಲೆಸ್ ನೋಡ್ಕೊಂಡಿಲ್ಲ ಅದು ನನಗೆ ಏನೋ ಸ್ಕ್ರೀನಲ್ಲಿ ಬಿಟ್ಟಿದ್ದಾರೆ ಬಿಡು ಅಂತ ನನಗೆ ಹಿಂಗೆ ಅಭಿಪ್ರಾಯ ಆಯಿತು. ಅಂದರೆ ನಮ್ಮ ಕಡೆ ಸೈಡಲ್ಲೇ ಅಲ್ವಾ, ನಾವೇನು ನೋಡಲಿಲ್ಲ ಅದನ್ನು. ಅದಕ್ಕೆ ಡಿ ಬಾಸ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ತುಂಬ ಚೆನ್ನಾಗಿದೆ ಸರ್, ಮೂವಿ ಎಲ್ಲ ಸಖತ್ತಾಗಿದೆ. ಇನ್ನೂ ಇದಕ್ಕಿಂತ ಬೇಜಾನ್ ಓಡಲಿ, ಅವರೆಲ್ಲ ಸಪೋರ್ಟ್ ಎಲ್ಲ ಮಾಡ್ತಾ ಇರ್ತೀವಿ ಆರಾಮಾಗಿ. ರೀಚ್ ಆಗಬೇಕಂತ ಅನ್ಸುತ್ತೆ? ಟೈಮಿಂಗೆಲ್ಲ ರೀಚ್ ಆಗ್ಬೋದು. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.